ಆಟೋ ಇಮ್ಯೂನ್ ಕಾಯಿಲೆಗಳು ಅಥವಾ ಸಂಧಿವಾತ, ಲೂಪಸ್, ಮಯೋಸೈಟಿಸ್, ಕ್ಲೆರೋಡರ್ಮಾ, ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಇಂಥವೆಲ್ಲ ಆಟೋ ಇಮ್ಯೂನ್ ಇನ್ಫ್ಲಮೇಟರಿ ಕಾಯಿಲೆಗಳಿದ್ದಾಗ ಕೆಲವರು ಡಿಸಪಾಯಿಂಟ್ ಆಗೋಗ್ತಾರೆ. ಅಂದರೆ ಅವ್ರಿಗೆ ಇನ್ನೇನು ಆಸಕ್ತಿನೇ ಇರಲ್ಲ, ಇಷ್ಟೇ ನನ್ನ ವಿಧಿ ಇಷ್ಟೇ ಒಪ್ಕೊಬಿಟ್ಟಿರ್ತಾರೆ. ಇದು ತುಂಬ ಒಂದು ಡೇಂಜರಸ್ ಅಂತಲೇ ಹೇಳ್ಬೋದು. ತುಂಬ ಡೇಂಜರಸ್ ಆಗಿರೋವಂಥ ಒಂದು ಟ್ರೈಟ್. ಸೊ ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾಕೆ ಅಂತ ಹೇಳ್ತೀನಿ. ಕೆಲವು ದಿನದ ಹಿಂದೆ ಅವರು ಮ್ಯಾನೇಜರ್, ಎಲ್ಲೋ ಒಂದು ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಇದೆ, ಅಂದರೆ ಬೆನ್ನೋವು, ಸೊಂಟ ನೋವು, ಬೆಳಿಗ್ಗೆ ಎದ್ದಿದ ತಕ್ಷಣ ಬಗ್ಗಕ್ಕಾಗಲ್ಲ, ಅದ್ರ ಜೊತೆ ಬೇರೆ ಬೇರೆ ಕಾಲುಗಳಲ್ಲೆಲ್ಲ ಊತ ಇರುತ್ತೆ. ಇದಕ್ಕೆ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತೀವಿ. ಬೇರೆ ವೀಡಿಯೋಗಳಿದ್ದಾವೆ ಇದ್ರ ಬಗ್ಗೆ. ಸೊ ಇಂಥದ್ದಿದ್ದವರು ಒಬ್ಬರು ಮ್ಯಾನೇಜರು ಅವ್ರು ಬಂದರು ನನ್ನ ಹತ್ರ. ಸೊ ನಾನು ನೋಡ್ತಾ ಇದ್ದೀನಿ, ಸುಮಾರಾಗಿದ್ದಾರೆ, ಆದರೆ ನನ್ನ ಪ್ರಕಾರ ಇನ್ನೂ ಚೆನ್ನಾಗಿ ಆಗ್ಬೋದಿತ್ತು ಅವರು. ಅದಕ್ಕೆ ಕೇಳಿದೆ, ಅಲ್ಲ ಸರ್, 10 ವರ್ಷದಿಂದ ತಗೋತಾ ಇದ್ದೀರಾ ಮಾತ್ರೆ, ನಿಮ್ಗೆ ಬೇರೆ ಯಾವುದು ಮಾತ್ರೆ ತಗೋಬೇಕು ಅಂತ ಅನ್ನಿಸ್ಲಿಲ್ವಾ, ಅಥವಾ ಬೇರೆ ಔಷಧಿಗಳು ಯಾರು ಆಫರ್ ಮಾಡಿಲ್ವಾ? ಅವಾಗ ನನಗೇನು ಗೊತ್ತಾಯಿತು ಅಂತ ಹೇಳಿದ್ರೆ, ಅವ್ರ ವೈದ್ಯರ ಹತ್ರ ಹೋಗೋಕ್ಕೆ ಶುರು ಮಾಡಿದಾಗ ಅವರು ಜಸ್ಟ್ ಎಂಟ್ರಿ ಲೆವೆಲ್, ಆವಾಗ ಅಷ್ಟೇ ಕೆಲಸ ಶುರು ಮಾಡಿದರು. ಅಷ್ಟು ಹಣ ಇರಲಿಲ್ಲ ಅವ್ರ ಹತ್ರ, ಇನ್ಶೂರೆನ್ಸ್ ಇರಲಿಲ್ಲ. ಅವಾಗ ಹೇಳಿದ್ರಂತೆ, ಅಂದರೆ ಡಾಕ್ಟ್ರ್ ಹೇಳಿದ್ರಂತೆ, ಒಂದು ಇಂಜೆಕ್ಷನ್ ಇದೆ, ಇದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ಆವಾಗ ಆಗ್ತಾ ಇರಲಿಲ್ಲ ಅವ್ರ ಕೈಯಲ್ಲಿ, ಬಿಟ್ಬಿಟ್ಟಿದ್ದಾರೆ. ಬಿಟ್ಟಿದ್ದಷ್ಟೇ ಅಲ್ಲ, ಬಿಟ್ಬಿಟ್ಟು ಎಲ್ಲ ಆಸಕ್ತಿನೂ ಕಳ್ಕೊಬಿಟ್ಟಿದ್ದಾರೆ ಅವರು. ಇಷ್ಟೇ ನನ್ನ ವಿಧಿ, ಇಷ್ಟೇ. ಇವಾಗ ಇನ್ನೂ ಆ ಡಾಕ್ಟ್ರ್ ಇಲ್ಲಿಗೆ ಬರೋಕ್ಕಾಗ್ತಿಲ್ಲ ಅಂಥೇಳಿ ನನ್ನ ಹತ್ರ ಬಂದಿದ್ದಾರೆ ಅಷ್ಟೇ. ಹೊಸೊಬ್ಬರು ಬೇಕಿತ್ತು ಅಂಥೇಳಿ ಇನ್ನೊಬ್ರಿಗೆ ತೋರ್ಸೋಕ್ಕೆ ಅಂತ ಬಂದಿದ್ದಾರೆ. ಹೇಳಿದೆ, ಹೀಗಾಗೋಗಿದೆಯಾ? ಇಲ್ಲ ರೀ, ಇವಾಗ ಹೊಸ ಟ್ರೀಟ್ಮೆಂಟ್ಸ್ ಇದ್ದಾವೆ. ಒಂದು, ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಂಡ್ಕೊಳ್ಳಬಹುದು, ನೀವು ಒಳ್ಳೆ ಪೊಸಿಷನಲ್ಲಿದ್ದೀರಾ, ನಿಮಗೆ ಹಣದ ಚಿಂತೆ ಅಷ್ಟು ಇರಲಿಕ್ಕಿಲ್ಲ. ಅದಲ್ಲದೆ ಇವಾಗ ಚೀಪಾಗಿರೋ ಟ್ರೀಟ್ಮೆಂಟು ಇದ್ದಾವೆ, ಅಷ್ಟೇ ಚೆನ್ನಾಗಿರೋವಂಥ ಕಡಿಮೆ ದುಡ್ಡಿನ ಟ್ರೀಟ್ಮೆಂಟು ಇದ್ದಾವೆ. ನಾವು ಅಟ್ಲೀಸ್ಟ್ ಅದು ಟ್ರೈ ಮಾಡಬೇಕಲ್ಲ. ನಿಮ್ಮ ಅವಸ್ಥೆ ನಂಗೆ ನೋಡೋಕ್ಕಾಗ್ತಿಲ್ಲ, ನಿಮ್ಮ ಪರಿಸ್ಥಿತಿ ನಂಗೆ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ಶುರು ಮಾಡಿದ್ದೀನಿ ನಾನು ಹೊಸ ಮಾತ್ರೆ. 2 ವಾರದಲ್ಲಿ ಅವ್ರಿಗೆ ತುಂಬ ಅಂದರೆ ತುಂಬ ವ್ಯತ್ಯಾಸ ಕಂಡಿದೆ. ಎಷ್ಟು ಅಂತ ಹೇಳಿದ್ರೆ, ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ, ಇಷ್ಟು ಚೆನ್ನಾಗಿ ಕೂತ್ಕೊಂಡು ನಾನು ಒಂದು ಮೀಟಿಂಗಲ್ಲಿ ಇಲ್ಲಿವರೆಗೂ ನಾನು ಕೆಲಸ ಮಾಡಿರಲಿಲ್ಲ ಅಂತ ಹೇಳಿದ್ರು. ನಾನೇನು ದೊಡ್ಡ ವಿಷಯ ಏನೂ ಮಾಡಿಲ್ಲ, ನನ್ನ ಕೆಲಸನೇ ಮಾಡಿರೋದು. ಯಾರ ಹತ್ರ ಹೋಗಿದ್ರು ಬಹುಶಃ ಇದೇ ಮಾಡಿರೋರು, ಎಲ್ಲ ರುಮೆಟಾಲಜಿಸ್ಟು ಇದೇ ಮಾಡಿರೋರು. ಆದರೆ ತಪ್ಪಾಗಿರೋದು ಏನು? ಆಸಕ್ತಿ ಕಳ್ಕೊಂಡಿರೋದು, ಹೋಪ್ ಬಿಟ್ಬಿಟ್ಟಿದ್ದು. ನಂದು ಇಷ್ಟೇ ವಿಧಿ ಅಂತ ಹೇಳಿ ಬಿಟ್ಬಿಟ್ರು ಅವರು. ಮಧ್ಯದಲ್ಲಿ ಮತ್ತೆ ಕೇಳಿಲ್ಲ ಅವರು ಏನಾದ್ರು ಚೇಂಜಸ್ ಆಗಿದೆಯಾ ಅಂತ. ಅವರು ಅಷ್ಟೇ ಹೇಳಿದ್ರು, ಈ ದೀರ್ಘಕಾಲದ ರೋಗಗಳಲ್ಲೆಲ್ಲ ಇದೊಂದು ತೊಂದರೆ. ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ, ಎಲ್ಲನೂ ಕಳ್ಕೊಬಿಡ್ತೀವಿ, ಆಸಕ್ತಿ, ಆ ಆಸೆನೇ ಕಳ್ಕೊಬಿಡ್ತೀವಿ. ಆ ಥರ ಆಗಬಾರ್ದು. ಮತ್ತು ಇನ್ನೊಂದು ವಿಷಯ ಇದೆ, ಈ ದೀರ್ಘಕಾಲದ ರೋಗಗಳೇನಿದೆಯಲ್ಲ, ದೀರ್ಘಕಾಲ ಇರೋದ್ರಿಂದ ಕಾಲ ಹೋದಂಗೆ ಹೊಸ ಟ್ರೀಟ್ಮೆಂಟ್ಗಳು ಬರ್ತಾ ಇರ್ತವೆ. ನೀವು ಸುಮ್ಮನೆ ಆದರೂ ನಿಮಗೆ ಏನೂ ಚೆನ್ನಾಗಿದ್ರೂ ಏನು ಮಾಡಬೇಕು, ನೀವು ವರ್ಷಕ್ಕೊಂದ್ಸಲಿ ನಿಮ್ಮ ಡಾಕ್ಟ್ರನ್ನ ಕೇಳಬೇಕು, ಏನಾದ್ರು ಹೊಸದು ಬಂದಿದೆಯಾ ಡಾಕ್ಟ್ರೇ, ನನಗೆ ನನ್ನ ಕಾಯಿಲೆನ ಗುಣಪಡಿಸೋಂಥದ್ದು ಹೊಸದೇನಾದ್ರು ಬಂದಿದೆಯಾ ಅಂತ ಕೇಳಿಬಿಡ್ಬೇಕು. ಆವಾಗ ನಿರಾಸಕ್ತಿ ಇರಲ್ಲ ನಿಮ್ಮ ಕಾಯಿಲೆ ಬಗ್ಗೆ. ಇಷ್ಟಲ್ಲದೆ ಈಗ ಇದಲ್ಲದೆ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಆಗಲೇ ಹೇಳ್ದಂಗೆ ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ, ನೀವು ಪ್ರಶ್ನೆಗಳನ್ನ ಕೇಳಿ. ನಿಮ್ಮ ಡಾಕ್ಟ್ರ್ ಜೊತೆ ನಿಮ್ಮ ಡಾಕ್ಟ್ರನ್ನ ನೀವು ಪ್ರಶ್ನೆಗಳನ್ನ ಕೇಳಿ. ಇದಲ್ದಿದ್ದರೆ ಇನ್ನೇನು, ಅದು ಯಾವ ರೀತಿ ಮಾಡ್ಬೋದು, ಇವೆಲ್ಲ ಕೇಳಿ. ಇದು ನಿಮ್ಮ ಹಕ್ಕು, ಇದನ್ನ ಕೇಳಲೇಬೇಕು. ಎರಡನೇದು, ಆರೋಗ್ಯ ಕುಂಠಿತವಾಗಿದೆ ಅಂತ ಹೇಳಿ ಅದಕ್ಕೆ ನೀವು ಸೆಟ್ಲ್ ಆಗಬೇಡಿ. ಬೆಸ್ಟ್ ಏನಾಗಬಹುದು ಅಂತ ನೀವು ನೋಡಬೇಕು.
ನನಗೆ ಇವತ್ತಿರೋದ್ರಲ್ಲಿ ಇದಕ್ಕಿಂತ ಚೆನ್ನಾಗಿ ಎಷ್ಟಾಗ್ಬೋದು ಅಂತ ನೋಡಬೇಕು. ಇರೋ ಮಾತ್ರೆಗಳು, ಹೊಸ ಮಾತ್ರೆಗಳು, ಅಥವಾ ಇಂಡಿಯಾದಲ್ಲಿ ಇರಲಿಕ್ಕಿಲ್ಲ, ವಿದೇಶದಲ್ಲಿ ಇರ್ಬೋದು. ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ ಸಾಕು. ಮೊದಲು ತಿಳ್ಕೊಂಡ್ರೆ ಒಳ್ಳೆಯದು. ತಿಳುವಳಿಕೆ ಫಸ್ಟ್ ಇದ್ದರೆ ಆಮೇಲೆ ಅದು ಬಂದಾಗ ನಿಮ್ಗೆ ಸಿಗುತ್ತೆ ಅದು. ಆಮೇಲೆ ಲಾಸ್ಟ್ ನಂಬಿಕೆ. ನಿಮ್ಮ ರುಮೆಟಾಲಜಿಸ್ಟ್ ಮೇಲೆ ನಂಬಿಕೆ ಇರಲಿ. ಅವ್ರು ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯನೇ ಇರುತ್ತೆ. ಅವರು ಸುಮ್ಮನೆ ಬೇಡದಿರೋದು ಹೇಳಲ್ಲ, ನಿಮಗೆ ಎಕ್ಸ್ಟ್ರಾ ಮಾಡಿಸಲ್ಲ. ಸೊ ನಂಬಿಕೆ ಇರಲಿ. ಈ ಮೂರು ವಿಷಯ ತಲೆಯಲ್ಲಿ ಇಟ್ಕೊಂಡು, ಅಂದರೆ ಪ್ರಶ್ನೆಗಳು ಕೇಳಿ, ಕಡಿಮೆಗೆ ನೀವು ಯಾವಾಗಲೂ ಒಪ್ಕೋಬೇಡಿ. ನಾನು ಇನ್ನೂ ಚೆನ್ನಾಗಿ ಆಗಬೇಕು ಅಂತಲೇ ಅಂದ್ಕೊಳ್ಳಿ. ಯಾವಾಗಲೂ ಹೋದಾಗೆಲ್ಲ ಡಾಕ್ಟ್ರೇ ನಾನು ಇನ್ನೂ ಚೆನ್ನಾಗಿ ಆಗೋಕ್ಕೆ ಇನ್ನೇನು ಮಾಡಬೇಕು ಅಂತ ಕೇಳಬೇಕು ನೀವು. ಆಮೇಲೆ ಮೂರನೇದು ನಂಬಿಕೆ ಇರಲಿ. ನಾವು ಏನಾದ್ರು ಹೇಳಿದ್ದೀವಿ ಅಂತ ಹೇಳಿದ್ರೆ ಅದು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಹೇಳಿರ್ತೀವಿ, ಅದನ್ನ ನಿಮಗೂ ತಿಳಿಸಿರ್ತೀವಿ. ಕೆಲವ್ರಿಗೆ ತಿಳಿಲಿಕ್ಕಿಲ್ಲ, ಕೆಲವ್ರಿಗೆ ತಿಳಿಯುತ್ತೆ. ಸೊ ಈ ಮೂರು ವಿಷಯಗಳನ್ನ ಇಟ್ಕೊಂಡು ಇದೇ ನನ್ನ ವಿಧಿ ಅನ್ನೋದನ್ನಂತೂ ಬಿಟ್ಬಿಡಿ. ಏನೇ ಇದ್ರೂ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಏನಾದರೂ ಒಂದು ಖುಷಿಯಾಗಿರೋಕ್ಕೆ, ಕಂಫರ್ಟೇಬಲ್ ಆಗಿರೋಕ್ಕೆ, ಸುಖವಾಗಿರೋಕ್ಕೆ ಏನೋ ಒಂದು ದಾರಿ ಮಾಡ್ಕೋಬೋದು ನಾವು. ತುಂಬ ಕೆಟ್ಟದಾಗಿರೋ ಆರ್ಥರೈಟಿಸ್ ಇದ್ರೂ ಇವೆಲ್ಲ ಮಾಡ್ಕೋಬೋದು.